ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಜೀವನದಲ್ಲಿ ಒಮ್ಮೆ ಮದುವೆ ಆಗೋದಕ್ಕೋಸ್ಕರ ದಿನಗಳನ್ನು ಎಣಿಕೆ ಮಾಡೋರನ್ನ ನೋಡ್ತಾನೆ ಇರ್ತೀವಿ. ಯಾಕಂದರೆ ಮದುವೆ ಅನ್ನೋದು ಪಾರ್ಟ್ ಆಫ್ ಲೈಫ್. ದುಡ್ಡಿರೋರು ಡಿಫ್ರೆಂಟ್ ಆಗಿ ಅದ್ದೂರಿಯಾಗಿ ಮದುವೆ ಆಗೋದಕ್ಕೆ ಇಷ್ಟಪಡ್ತಾರೆ. ಬಡವರು ಹಣದ ಲೆಕ್ಕಾಚಾರ ಹಾಕ್ಕೊಂಡು ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇದರಲ್ಲಿ ಇನ್ನೂ ಕೆಲವರಿರ್ತಾರೆ, ಮದುವೆಗೆಲ್ಲ ಯಾಕೆ ಎಷ್ಟೊಂದು ಖರ್ಚು ಅಂತ ರಿಜಿಸ್ಟರ್ ಮ್ಯಾರೇಜ್ ಆಗಿ ಸರಳತೆ ಮೆರೆಯುವಂತಹ ಜನರು ಕೂಡ ಜೊತೆಗಿರ್ತಾರೆ. ಒಂದು ಲೆಕ್ಕದಲ್ಲಿ ಮದುವೆ ಅಂದರೆ ಭಾರತದ ಆರ್ಥಿಕತೆಗೂ ಕೂಡ ಕೊಡುಗೆ ನೀಡುತ್ತೆ ಅಂದರೆ ತಪ್ಪಾಗಲ್ಲ. ಮದುವೆ ಬಗ್ಗೆ ಇಷ್ಟೊಂದು ಲೆಕ್ಕಾಚಾರ ಹಾಕಿ ನಾವು ಹೇಳ್ತಾ ಇರೋದಕ್ಕೆ ಒಂದು ಕಾರಣ ಕೂಡ ಇದೆ. ಮೊನ್ನೆಯಿಂದ ಅಂದರೆ ನವೆಂಬರ್ 12ನೇ ತಾರೀಕಿನಿಂದ ಮದುವೆ ಸೀಸನ್ ಶುರು ಆಗೋಗಿದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮದುವೆ ಸೀಸನ್ ಬಂತು ಅಂತಂದರೆ ಮದುವೆ ಆಗೋರಿಗೆ ಸಂಭ್ರಮ, ಆದರೆ ಬೇರೆಯವರಿಗೆ ಸಂಕಷ್ಟ ಅನ್ನೋ ಥರ ಆಗೋಗಿದೆ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆದು ಪೊಲ್ಯೂಷನ್ ಹೆಚ್ಚಾಗಿದ್ದರಿಂದ ದೆಹಲಿ ಜನರಿಗೆ ಈಗ ಟ್ರಾಫಿಕ್ 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 ಅನ್ನೋ ರೀತಿ ಟೆನ್ಷನ್ ಶುರು ಆಗೋಗಿದೆ. ನಂಬ್ತಿರೋ ಇಲ್ವೋ, ಮೊನ್ನೆ ಪ್ರಬೋಧಿನಿ ಏಕಾದಶಿ, ಉತ್ತರ ಭಾರತದ ಕಡೆ ದೇವ್ ಉತಾನಿ ಏಕಾದಶಿ ಆದಮೇಲೆ ಒಂದೇ ಒಂದು ದಿನ ದೆಹಲಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 50,000 ಮದುವೆ ನಡೆದಿದೆ. ಅಷ್ಟೇ ಅಲ್ಲ, ಮುಂದಿನ 3 ವಾರದಲ್ಲಿ ಕೇವಲ ದೆಹಲಿಯಲ್ಲೇ 4,50,000 ಮದುವೆಗಳು ನಡೆಯುತ್ತೆ ಅಂತ ರಿಪೋರ್ಟ್ ಆಗಿದೆ. ಅಂದರೆ ದಿನಕ್ಕೆ ಏನಿಲ್ಲ ಅಂದ್ರೂ 20,000 to 30,000 ಮದುವೆ ನಡೆಯುತ್ತೆ. ಈ ಮದುವೆ ಸೀಸನ್ ಧನುರ್ಮಾಸದ ಆರಂಭ ಅಂದರೆ ಡಿಸೆಂಬರ್ 16ನೇ ತಾರೀಕಿನವರೆಗೆ ನಡೆಯುತ್ತೆ. ಮದುವೆ ಅಂದರೆ ಜಸ್ಟ್ ಗಂಡು ಹೆಣ್ಣ ಬೆಸಿಗೆ ಅಲ್ಲ. ಮೊದಲೇ ಹೇಳ್ದಂಗೆ ಇದು ದೇಶದ ಆರ್ಥಿಕತೆಗೆ ಬೂಸ್ಟರ್ ಇದ್ದಂಗೆ. ಒಂದು ಲೆಕ್ಕದಲ್ಲಿ ಕೋಟಿ ಕೋಟಿ ರೂಪಾಯಿಯಷ್ಟು ಬಿಸ್ನೆಸ್ ಕೂಡ ಹೌದು. ಅಂದಾಜಿನ ಪ್ರಕಾರ ದೇಶದಲ್ಲಿ ಮುಂದಿನ 2 ತಿಂಗಳಲ್ಲಿ 48 ಲಕ್ಷ ವಿವಾಹಗಳು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಮದುವೆ ಸಂಭ್ರಮ ಶುರುವಾದರೆ ಒಂದೇ ಸೀಸನ್ನಲ್ಲಿ ಬರೋಬ್ಬರಿ 6 ಲಕ್ಷ ಕೋಟಿ ಮಾರ್ಕೆಟ್ಗೆ ಲಗ್ಗೆ ಇಡುತ್ತೆ. ಮದುವೆಗಳಿಂದ ವ್ಯಾಲೆಟ್ ಪಾರ್ಕಿಂಗ್, ಹೂಹಣ್ಣು ಮಾರಾಟದಿಂದ ಕೆಲಸ ಸಿಗುತ್ತೆ ಅಥವಾ ಆದಾಯ ಬರುತ್ತೆ. ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಲಂಕಾರಿಕ ಐಟಮ್ಸ್ ಆಗಿರ್ಬೋದು ಅಥವಾ ಗಿಫ್ಟ್ ಬಿಸ್ನೆಸ್ ಮಾಡೋದ್ರಲ್ಲಿ ಲಾಭ ಚೆನ್ನಾಗಿರುತ್ತೆ. ದೆಹಲಿ ಸೇರಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ 10 ಲಕ್ಷದಿಂದ ಹಿಡಿದು 40 ಲಕ್ಷ ಬಜೆಟ್ವರೆಗೆ ಮದುವೆಗಳು ನಡೆಯುತ್ತೆ. ಸಾಮಾನ್ಯವಾಗಿ ಒಂದು ಮದುವೆ ಕಾರ್ಯಕ್ರಮಕ್ಕೆ ಏನಿಲ್ಲ ಅಂದ್ರೂ 3 ರಿಂದ 15 ಲಕ್ಷದವರೆಗೆ ಖರ್ಚಾಗುತ್ತೆ. ಇದು ಸಣ್ಣ ರಾಷ್ಟ್ರಗಳ ಬಹುದೊಡ್ಡ ಆದಾಯಕ್ಕೆ ಸರಿಸಮ ಅಂತಲೇ ಹೇಳ್ಬೋದು. ಇನ್ನು ಮದುವೆಗೆ ಅಂತ ಖರೀದಿ ಮಾಡೋ ಸೀರೆಗಳಿಂದ ಹಿಡಿದು ಚಿನ್ನದವರೆಗೆ ವ್ಯಾಪಾರಿಗಳು ಅಲರ್ಟ್ ಆಗಿರ್ತಾರೆ. 1 ವರ್ಷದ ಆಭರಣ ಸೇಲ್ ಮಾಡೋ ಬಿಸ್ನೆಸ್ನಲ್ಲಿ ಅರ್ಧದಷ್ಟು ಆದಾಯ ವಧುವಿಗೆ ಖರೀದಿ ಮಾಡೋದ್ರಿಂದ ಬರುತ್ತೆ. ಇದರ ಜೊತೆಗೆ ವಧುವರರು ಹಾಕುವಂತಹ ಬಟ್ಟೆಗಳಲ್ಲೇ ಏನಿಲ್ಲ ಅಂದ್ರೂ 10% ಆದಾಯ ಬರುತ್ತೆ. ಚಿನ್ನಾಭರಣದಲ್ಲಿ 15%, ಎಲೆಕ್ಟ್ರಾನಿಕ್ಸ್ನಲ್ಲಿ 5%, ಡ್ರೈ ಫ್ರೂಟ್ಸ್ ಸ್ವೀಟ್ಸ್ನಲ್ಲಿ 5%, ಕಲ್ಯಾಣ ಮಂಟಪಕ್ಕೆ 5%, ಭರ್ಜರಿ ಊಟದ ಅಡುಗೆಗೆ 10%, ಅಲಂಕಾರಿಕ ವಸ್ತುಗಳಿಗೆ 10%, ಟ್ರಾನ್ಸ್ಪೋರ್ಟ್ನಲ್ಲಿ 3%, ಫೋಟೋ ಶೂಟ್ ಅಂತ ವಿಡಿಯೋ ಶೂಟ್ ಅಂತ 2%, DJ ಆ್ಯಂಡ್ ಬ್ಯಾಂಡ್ ಬಿಸ್ನೆಸ್ಗೆ 3%ಕ್ಕೂ ಹೆಚ್ಚಿನ ಆದಾಯ ಬರುತ್ತೆ ಅಂತ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟದವರು ಹೇಳ್ತಾರೆ. ರಾಷ್ಟ್ರಕ್ಕೆ ರಾಜಧಾನಿ ದೆಹಲಿಯಲ್ಲಿ ಈಗ ಮದುವೆಗಳ ರಾಜಧಾನಿಯಾಗಿ ಭರಾಟೆ ಶುರುವಾಗಿದೆ. ಇದರಿಂದ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ತಾ ಇದೆ. ಒಂದು ಮದುವೆ ಸಂಭ್ರಮ ರೆಡಿಯಾಗ್ತಿರೋ ವಧುವರರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದೆಹಲಿ ಪೊಲೀಸರು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಅಂತಲೇ ಬರೋಬ್ಬರಿ 2,000ಕ್ಕೂ ಹೆಚ್ಚಿನ ಟ್ರಾಫಿಕ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಅವರೆಲ್ಲ ಮದುವೆ ಮೆರವಣಿಗೆ DJಗಳ ಜೊತೆಗೆ ಟ್ರಾಫಿಕ್ ಸಿಬ್ಬಂದಿ ಕೂಡ ಹೆಜ್ಜೆ ಹಾಕಬೇಕಾಗಿದೆ. ಇದರ ಜೊತೆಗೆ ಪಾರ್ಕಿಂಗ್, ಹೋಟೆಲ್, ಕಲ್ಯಾಣ ಮಂಟಪಗಳ ಬಳಿಯೂ ಟ್ರಾಫಿಕ್ ಕಂಟ್ರೋಲ್ಗೆ ಸೂಚನೆ ಕೊಡಲಾಗಿದೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.